ಮೋಸವನ್ನು ಮೋಸದಿಂದ ಕೊಲ್ಲಬಹುದು, ಮುಳ್ಳನ್ನು ಮುಳ್ಳಿನಿಂದ ತೆಗೆಯಬಹುದು, ಸ್ನೇಹವನ್ನು ಸ್ನೇಹದಿಂದ ಸಂಪಾದಿಸಬಹುದು. ಆದರೆ ನೆನಪನ್ನು ನೆನಪಿನಿಂದ, ದ್ವೇಷವನ್ನು ದ್ವೇಷದಿಂದ, ವಿರಹವನ್ನು ವಿರಹದಿಂದ ಮರೆಯಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಪ್ರೀತಿಯನ್ನು ಪ್ರೀತಿಯಿಂದಲೇ ಪಡೆಯಬೇಕು. ಸೈಕಾಲಜಿಯ ಪ್ರಕಾರ ನಿಮ್ಮನ್ನು ಮನಸ್ಸಿನಿಂದ ಯಾರು ನಿಜವಾಗಿ ಪ್ರೀತಿಸುತ್ತಾರೋ ಅವರು ನಿಮ್ಮ ಮೇಲೆ ಅತಿ ಹೆಚ್ಚು ಕೋಪ ಮಾಡಿಕೊಳ್ಳುತ್ತಾರೆ. ಆದರೆ ಅತಿ ಹೆಚ್ಚು ನಿಮ್ಮೊಂದಿಗೆ ಕೋಪ ಮಾಡಿಕೊಂಡೇ ಇರುವುದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಬೇಗ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ಅಷ್ಟೇ ಬೇಗ ಮರೆತು ಕೂಡ ಬಿಡುತ್ತಾರೆ. ಯಾವ ವ್ಯಕ್ತಿ ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮ ಜೊತೆ ಯಾವಾಗಲೂ ನಿಂತು ನಿಮ್ಮ ಬೆನ್ನೆಲುಬಾಗಿ ನಿಮ್ಮನ್ನು ಬಿಟ್ಟಿರೋಕ್ಕಾಗದೆ ಒದ್ದಾಡುತ್ತಾ ಇರುತ್ತಾರೋ ಅವರ ಜೊತೆ ನಿಮ್ಮ ಸಂಬಂಧ ತುಂಬ ಆಳವಾಗಿದೆ ಅಂತ ಅರ್ಥ. ಒಂದು ರಿಸರ್ಚ್ ಹೇಳುತ್ತೆ, ಕೆಲವೊಂದು ಸಲ ನಿಮ್ಮ ಪ್ರೀತಿ ಪಾತ್ರರೊಡನೆ ಜಗಳ ಆಡಿ ದೂರವಾದರೆ ಆಗ ನಿಮಗೆ ತಿಳಿಯುತ್ತೆ ಅವರ ನಿಜವಾದ ಸಂಬಂಧ ಏನು ಅಂತ. ನೀವು ಅವರು ನಿಮ್ಮನ್ನು ಬಿಟ್ಟಿರೋದಕ್ಕೆ ಆಗಲ್ಲ ಅಂದುಕೊಳ್ಳಿ. ಆಗ ನಿಮ್ಮ ಸಂಬಂಧ ಶಾಶ್ವತವಾಗಿ ಗಟ್ಟಿಯಾಗಿದೆ ಅಂತ ತಿಳ್ಕೊಳ್ಳಿ. ಅಂತಹ ಸಂಬಂಧ ಉಳಿದಿದೆ ಅನ್ನೋ ಬದಲಾಗಿ ಇನ್ನೂ ಹೆಚ್ಚು ಗಟ್ಟಿ ಆಗುತ್ತಾನೆ ಹೋಗುತ್ತೆ. ಅದಕ್ಕಾಗಿ ಕೆಲವೊಮ್ಮೆ ಸಣ್ಣ ಪುಟ್ಟ ಜಗಳ ಆಗುತ್ತೆ. ತಕ್ಷಣ ಕೋಪ ಮಾಡಿಕೊಂಡು ಅಷ್ಟರಲ್ಲೇ ಕ್ಷಮೆ ಕೇಳುವವರನ್ನು ಯಾವುದೇ ಕಾರಣಕ್ಕೂ ದೂರ ಮಾಡಿಕೊಳ್ಳಬೇಡಿ. ಯಾಕೆಂದರೆ ಆ ಕ್ಷಮೆ ಹಿಂದೆ ಯಾವುದೇ ಕಲ್ಮಶವಿಲ್ಲದ ಮನಸ್ಸು ಅಡಗಿರುತ್ತದೆ. ಆ ಕ್ಷಣದಲ್ಲಿ ಅವರು ಅನಿಸಿದ್ದನ್ನು ಹೇಳಿಬಿಡುತ್ತಾರೆ. ಅದು ತಪ್ಪು ಅಂತ ತಿಳಿದ ತಕ್ಷಣ ಪಶ್ಚಾತ್ತಾಪ ಪಡುತ್ತಾರೆ. ಯಾವುದೇ ಆಗಲಿ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲ ಅಂದ ಮೇಲೆ ಅದನ್ನು ಪಡೆದುಕೊಳ್ಳುವ ಮನಸ್ಸು ಕೂಡ ಮಾಡಬಾರದು. ಸೈಕಾಲಜಿಯ ಪ್ರಕಾರ ನಾವು ಯಾವ ವ್ಯಕ್ತಿಯ ಬಗ್ಗೆ ತುಂಬ ಯೋಚನೆ ಮಾಡುತ್ತೇವೆ ಅದೇ ಸಮಯದಲ್ಲಿ ಆ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಅಷ್ಟೇ ಹೆಚ್ಚಾಗಿ ಯೋಚನೆ ಮಾಡುತ್ತಾರೆ. ಜೀವನವೇ ಒಂದು ವಿಶಾಲವಾದ ಸರೋವರ. ನೀವು ಆ ಸರೋವರದಲ್ಲಿ ಒಂದು ಪುಟ್ಟ ಮೀನು. ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗದ ಮೇಲೆ ಆ ಸರೋವರದಲ್ಲಿ ನೀವು ಹೇಗೆ ಅಂತ ಬದುಕೋದಕ್ಕೆ ಸಾಧ್ಯ? ಮನೋವಿಜ್ಞಾನದ ಪ್ರಕಾರ ನೀರು ಎಷ್ಟೇ ಬಿಸಿಯಾಗಿ ಕುದಿಯುತ್ತಿದ್ದರೂ ಅದು ಹೊತ್ತಿ ಉರಿಯುತ್ತಿರುವ ಬೆಂಕಿಯನ್ನು ಆರಿಸಬಲ್ಲದು. ಅದೇ ರೀತಿ ನೀನು ಒಬ್ಬರ ಮೇಲೆ ಎಷ್ಟೇ ಕೋಪ ಮಾಡಿಕೊಂಡರೂ ಕೊನೆಗೆ ನಿಮ್ಮನ್ನು ಮನ್ನಿಸಿ ನಿಮ್ಮನ್ನು ಮುದ್ದಾಡುತ್ತಾರೆ ಎಂಬುದು ಅಷ್ಟೇ ಸತ್ಯ. ಅದುವೇ ನಿಜವಾದ ಪ್ರೀತಿಯಾಗಿರುತ್ತದೆ. ಎಲ್ಲಿ ಕೋಪವಿರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ಎಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡುತ್ತಾರೋ ಅಲ್ಲಿ ನಿಜವಾದ ಕಾಳಜಿ ಇರುತ್ತೆ. ಸೈಕಾಲಜಿ ಪ್ರಕಾರ ನೀವು ಪ್ರೀತಿಯಲ್ಲಿ ಬಿದ್ದಿದ್ದರೆ ಆದಲ್ಲಿ ನೀವು ಈ ಪ್ರಪಂಚದಲ್ಲಿ ಅತ್ಯಂತ ಸಂತುಷ್ಟ ವ್ಯಕ್ತಿಯಲ್ಲಿ ಒಬ್ಬರು. ನೀವು ಪರಸ್ಪರರನ್ನು ನಗುವಿನೊಂದಿಗೆ ಭೇಟಿಯಾಗಿ, ಯಾಕೆಂದರೆ ನಗು ಪ್ರೀತಿಯ ಪ್ರಾರಂಭವಾಗಿರುತ್ತೆ. ಸಮುದ್ರದಲ್ಲಿ ಕಳೆದು ಹೋದ ಮುತ್ತು ಹುಡುಕಿದರೆ ಸಿಗಬಹುದೇನೋ, ಆದರೆ ಕಣ್ಣೀರಿನಲ್ಲಿ ಕಳೆದು ಹೋದ ಪ್ರೀತಿ ಎಂಬ ಮುತ್ತು ಸಾಯೋ ತನಕ ಹುಡುಕಿದರೂ ಅದು ಮತ್ತೆ ಎಂದಿಗೂ ಮರಳಿ ಸಿಗುವುದಿಲ್ಲ. Thank you for watching.